ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫಲೂದಾ. ಸೂಪರ್ ಟೇಸ್ಟು, ಈಸಿಯಾಗಿ ಮಾಡ್ಕೋಬೋದು. ಮಕ್ಕಳಿಗಂತೂ ಎಷ್ಟು ಇಷ್ಟ ಆಗುತ್ತೆ ಅಂದರೆ ತುಂಬಾ ಇಷ್ಟ ಆಗುತ್ತೆ. ದೊಡ್ಡವರಿಗೂ ಅಷ್ಟೇ ತುಂಬ ಇಷ್ಟ ಆಗುತ್ತೆ. ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ನೋಡಿ. ಆರಾಮಾಗಿ ನಾವು ಮನೆಯಲ್ಲೇ ಮಾಡ್ಕೋಬೋದು. ಹೊರಗಡೆ ಹೋಗಿ ತಿನ್ನೋದು ಬದಲು ಆರಾಮಾಗಿ ನಾವು ಹೈಜೆನಿಕ್ಕಾಗಿ ನೀಟಾಗಿ ಕ್ಲೀನಾಗಿ ನಾವು ಮನೆಯಲ್ಲೇ ಮಾಡ್ಕೋಬೋದು. ಫಲೂದಾ ತುಂಬ ಮಾಡೋದು ಕಷ್ಟ ಅಂತ ಅನ್ಕೊತಾರೆ. ಇಲ್ಲ, ನಿಜವಾಗ್ಲೂ ತುಂಬ ಈಸಿ ಇದೆ, ತುಂಬ ಸುಲಭವಾಗಿ ನಾವು ಮಾಡ್ಬೋದು. ಇವಾಗ ನಾನು ನಿಮಗೆ ಫಲೂದಾ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಅದಕ್ಕೂ ಮೊದಲು ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇದುವರೆಗೂ, ಅವ್ರು ನನ್ನ ಚಾನಲ್ನ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ನಾವು ಸೂಪರ್ ಟೇಸ್ಟ್ ಆದಂಥ ಈಸಿಯಾಗಿ ಫಲೂದಾ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ, ನಾನು ಈಗ ಒಂದು ಲೋಟದಲ್ಲಿ ಹಾಲು ತೊಗೊಂಡಿದ್ದೀನಿ ನೋಡಿ. ಇಷ್ಟು ಒಂದು ಲೋಟ ಅಳತೆ ತೊಗೊಳ್ಳಿ ನೀವು. ಆ ಲೋಟದಲ್ಲಿ ಒಂದು ಲೋಟ ಹಾಲು ತೊಗೊಳ್ಳಿ. ಇವಾಗ ನಾವು ಕಸ್ಟರ್ಡ್ ಮಾಡ್ಕೋಬೇಕು ಫಲೂದಾ ಮಾಡ್ಕೊಳ್ಳಿಕ್ಕೆ. ಅಂದರೆ ಸ್ವಲ್ಪ ಕ್ರೀಮಿಯಾಗಿರುವಂತಹ ಒಂದು ನಾವು ಮಿಕ್ಸ್ ಮಾಡಲಿಕ್ಕೆ ಕಸ್ಟರ್ಡ್ ಥರ ಮಾಡ್ಕೋಬೇಕು. ಕಸ್ಟರ್ಡ್ ಪ್ಯಾಕ್ ತೊಗೊಂಡಿದ್ದೀನಿ ನೋಡಿ. ಇದು ವೆನಿಲಾ ಫ್ಲೇವರ್ ಇದೆ. ನೀವು ಯಾವ ಫ್ಲೇವರ್ ನಿಮ್ಗೆ ಇಷ್ಟನೋ ಆ ಫ್ಲೇವರ್ ತೊಗೋಬೋದು. ಆರಾಮಾಗಿ ನಿಮಗೆ ದಿನಸಿ ಅಂಗಡಿಲಿ ಸಿಗುತ್ತೆ, ಈಸಿಯಾಗಿ ಸಿಗುತ್ತೆ. 35 ರೂಪೀಸ್ ಅಷ್ಟೇ. ನೀವು ಒಂದು ಸಲ ತಂದ್ಕೊಂಡ್ರೆ ಸುಮಾರು ಸಲ ಕಸ್ಟರ್ಡ್ ಮಾಡ್ಕೋಬೋದು. ಈ ರೀತಿ ಫಲೂದಾ ಮಾಡ್ಕೋಬೋದು, ತುಂಬ ಸಲ ಯೂಸ್ ಮಾಡ್ಕೊಬೋದು. ಇಲ್ಲಿ ನಾನು 1 ಸ್ಪೂನ್ ಕಸ್ಟರ್ಡ್ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. 1 ಸ್ಪೂನ್ ಸಾಕು. 1 ಲೋಟ ಹಾಲಿಗೆ 1 ಸ್ಪೂನ್ ಕಸ್ಟರ್ಡ್ ಪೌಡ್ರ್ ಸಾಕು. ನೋಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀರು ಹಾಕ್ಬಿಟ್ಟು ಈ ಥರ ಒಂದು ನಾವು ಕನ್ಸಿಸ್ಟೆನ್ಸಿಲಿ ಒಂಥರ ಹೀಗೆ ಮಿಕ್ಸ್ ಮಾಡ್ಕೋಬೇಕು. ನಾವು ಇದನ್ನು ಕುದೀತಾ ಇರೋ ಹಾಲಿಗೆ ಹಾಕಿಬಿಟ್ಟು ಇದನ್ನು ನಾವು ಮತ್ತೆ ಮಿಕ್ಸ್ ಮಾಡಬೇಕು. ಹಾಲು ಕುದೀತಾ ಇರಬೇಕು. ಆ ಟೈಮಲ್ಲಿ ನಾವು ಈ ಕಲಿಸಿಕೊಂಡಂತಹ ಕಸ್ಟರ್ಡನ್ನು ನಾವು ಇದಕ್ಕೆ ಮಿಕ್ಸ್ ಮಾಡಬೇಕು. ಕಸ್ಟರ್ಡ್ ಪೌಡ್ರ್ ಚೆನ್ನಾಗಿ ಬೇಯಬೇಕು ಹಾಲಿನ ಜೊತೆಗೆ. ಆವಾಗ ನಾವು ಸಕ್ಕರೆಯನ್ನು ಮಿಕ್ಸ್ ಮಾಡ್ಕೋಬೇಕು. ನಾ ಇಲ್ಲಿ 3 ಸ್ಪೂನ್ ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ. 3 ಸ್ಪೂನ್ ಹಾಕ್ಕೊಳ್ಳಿ. ಬೇಕಾದರೆ ನೀವು ಇನ್ನೂ ಸ್ವೀಟ್ ಬೇಕು ಅಂದರೆ ಎಕ್ಸ್ಟ್ರಾ ಇನ್ನೊಂದು ಸ್ಪೂನ್ ಹಾಕ್ಕೋಬೋದು. ಇಲ್ಲ ಕಡಿಮೆ ಬೇಕು ಅಂದರೆ ಕಡಿಮೆ ಹಾಕ್ಕೋಬೋದು. ಇವಾಗ ಸಕ್ಕರೆ ನಾವು ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಒಂದು ಕುದಿ ಬರೋವರೆಗೂ ಬಿಡಬೇಕು. ನೋಡಿ, ಇವಾಗ ಕುದ್ದಿದೆ, ಅದು ಚೆನ್ನಾಗಿ ಬೆಂದಿದೆ, ಕಸ್ಟರ್ಡ್ ಆಗಿದೆ. ಇವಾಗ ಸ್ಟವ್ ಆರಿಸ್ಬಿಟ್ರೆ ಆಯಿತು, ಕಸ್ಟರ್ಡ್ ತಯಾರಾಯಿತು. ಇವಾಗ ಒಂದು ಸ್ಮಾಲ್ ಬೌಲಲ್ಲಿ ಶಿಫ್ಟ್ ಮಾಡ್ತಾ ಇದ್ದೀನಿ. ಇದನ್ನು ಫ್ರಿಡ್ಜಲ್ಲಿ ಇಡೋಣ ಕೂಲ್ ಆಗಲಿ ಅಂತ ಹೇಳಿಬಿಟ್ಟು. ಒಂದು ಅರ್ಧ ಗಂಟೆ 1 ಅವರ್ ನೀವು ಫ್ರಿಡ್ಜಲ್ಲಿ ಇಟ್ಕೊಂಡ್ಬಿಡಿ. ಒಂದು ಸ್ವಲ್ಪ ಫಸ್ಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಪ್ರಾಬ್ಲಮ್ ಇರೋದಿಲ್ಲ. ಇದನ್ನು ಸ್ವಲ್ಪ ಕೂಲ್ ಆದರೆ ಫಲೂದಾ ಮಾಡಲಿಕ್ಕೆ ಈಸಿ ಆಗುತ್ತೆ. ಇವಾಗ ಒಂದು ಪಾತ್ರೆಯಲ್ಲಿ ನಾವು ನೆಕ್ಸ್ಟು 1 ಲೋಟ ನೀರು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಇದಕ್ಕೆ ನಾವು ಬಾಂಬೆನೋ ಶಾವಿಗೆ ಬರುತ್ತಲ್ಲ, ಅದನ್ನಾರು ಯೂಸ್ ಮಾಡ್ಕೋಬೋದು. ಇಲ್ಲ ಯಾವ ಶಾವಿಗೆ ಇರುತ್ತೋ ನಿಮ್ಮ ಮನೇಲಿ ಅದನ್ನು ಯೂಸ್ ಮಾಡ್ಕೋಬೋದು. ಇಲ್ಲಿ ನಾನು 2 ರಿಂದ 3 ಸ್ಪೂನ್ ಶಾವಿಗೆನ ಈ ನೀರಿಗೆ, ಕುದಿಯೋ ನೀರಿಗೆ ಹಾಕ್ತಾ ಇದ್ದೀನಿ. ನೋಡಿ, ಈ ಥರ ನಾವು ಶಾವಿಗೆನ ಬೇಯಿಸ್ಕೋಬೇಕು. ತುಂಬ ಈಸಿ ಇದೆ. ನಾವು ಇದಕ್ಕೆ ಸಕ್ಕರೆ ಏನು ಹಾಕೋದು ಬೇಡ. ಆ ಥರ ನಾವು ಶಾವಿಗೆ ಪಾಯಸ ಮಾಡ್ತೀವಲ್ಲ ಅದೇ ಥರನೇ ಸುಮ್ಮನೆ ನಾವು ಬೇಯಿಸ್ಕೋಬೇಕಷ್ಟೇ. ಅದನ್ನು ಶಾವಿಗೆನ ಸಕ್ಕರೆ ಗಿಕ್ಕರೆ ಏನು ಹಾಕಬಾರ್ದು, ಸಾದಾ ಹಾಗೆ ಬೇಯಿಸ್ಕೋಬೇಕು. ಇಲ್ಲಿ ನಾನು ಫುಡ್ ಕಲರ್ ತೊಗೊತಾ ಇದ್ದೀನಿ, ಕಲರ್ಫುಲ್ಲಾಗಿ ಕಾಣಲಿ ಅಂತ. ಈ ಥರ ನೀವು ಶಾವಿಗೆನ ನೀವು ಎಷ್ಟು ಕಲರ್ ಯೂಸ್ ಮಾಡ್ತೀರೋ ಅಷ್ಟು ಬೌಲಿಗೆ ಶಾವಿಗೆನ ಈ ಥರ ಇಟ್ಕೊಂಡ್ಬಿಟ್ಟು ಒಂದೊಂದೇ ಕಲರ್ ಹಾಕಿ ಮಿಕ್ಸ್ ಮಾಡಿ. ಇದು ಆಪ್ಷನಲ್ಲ, ನೀವು ಬೇಕಾದರೆ ಮಾಡ್ಕೋಬೋದು ಕಲರು, ಇಲ್ಲಾಂದರೆ ಹಾಗೆ ಯೂಸ್ ಮಾಡ್ಬೋದು. ನಾನು ಸುಮ್ಮನೆ ಚೆನ್ನಾಗಿ ಕಾಣಲಿ, ಕಲರ್ಫುಲ್ಲಾಗಿ ಕಾಣಲಿ ಅಂತ ಮಿಕ್ಸ್ ಮಾಡಿದ್ದೀನಿ. ನೀವು ಬೇಕಾದರೆ ಹಾಗೆ ಶಾವಿಗೆ ಯೂಸ್ ಮಾಡ್ಕೊಬೋದು. ವೈಟ್ ಕಲರ್ ಇರೋ ಶಾವಿಗೆನೇ ಯೂಸ್ ಮಾಡ್ಕೋಬೋದು. ಇಲ್ಲಿ ನಾನು 1-2 ಥರ ಡ್ರೈ ಫ್ರೂಟ್ಸು ಮತ್ತು 1-2 ಥರ ಹಣ್ಣು ತೊಗೊಂಡಿದ್ದೀನಿ. ನೀವು ಎಷ್ಟು ಡ್ರೈ ಫ್ರೂಟ್ಸ್ ನಿಮ್ಮಲ್ಲಿ ಇರುತ್ತೋ ಅಷ್ಟು ತೊಗೊಳ್ಳಿ, ಆಯಿತಾ. ಮತ್ತು ಐಸ್ ಕ್ರೀಮ್ ತೊಗೊಂಡಿದ್ದೀನಿ ಇಲ್ಲಿ ವೆನಿಲಾ ಐಸ್ ಕ್ರೀಮ್ ತೊಗೊಂಡಿದ್ದೀನಿ. ಐಸ್ ಕ್ರೀಮ್ ಬೇಕೇ ಬೇಕು ಇದು ಮಾಡಲಿಕ್ಕೆ. ನಿಮಗೆ ನಂದಿನಿ ಪಾರ್ಲರಲ್ಲಿ ಆರಾಮಾಗಿ ನಿಮಗೆ ಐಸ್ ಕ್ರೀಮ್ಗಳು ಸಿಗುತ್ತೆ. ನಿಮಗೆ ಯಾವ ಫ್ಲೇವರ್ ಇಷ್ಟನೋ ಆ ಥರ ಐಸ್ ಕ್ರೀಮ್ ಯೂಸ್ ಮಾಡ್ಕೋಬೋದು. ಕಲರ್ಫುಲ್ ಆಗಿರೋ ಐಸ್ ಕ್ರೀಮ್ಗಳನ್ನು ಬೇಕಾದರೆ ಯೂಸ್ ಮಾಡ್ಕೋಬೋದು. ನಾನು 1 ಗ್ಲಾಸಿಗೆ ರೋಸ್ ಸಿರಪನ್ನು ಹಾಕ್ಕೊತಾ ಇದ್ದೀನಿ. ರೋಸ್ ಸಿರಪ್ ಹೋಮ್ ಮೇಡ್ ರೋಸ್ ಸಿರಪ್ ಇದು. ಆರಾಮಾಗಿ ನೀವು ಮನೇಲಿ ಮಾಡ್ಕೋಬೋದು. ರೋಸ್ಗಳನ್ನೆಲ್ಲ ತಂದುಬಿಟ್ಟು ನೀವು ಮಾಡ್ಕೊಳ್ಳಿ. ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬ ಒಳ್ಳೆ ಪರಿಮಳ ಇರುತ್ತೆ. ಇದಕ್ಕೆ ನಾನು ವೆನಿಲಾ ಐಸ್ ಕ್ರೀಮನ್ನು ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಇನ್ನೊಂಚೂರು ರೋಸ್ ಸಿರಪನ್ನು ಹಾಕ್ತಾಯಿದ್ದೀನಿ. ನೆಕ್ಸ್ಟು ಇಲ್ಲಿ ನಾನು ಕಾಮಕಸ್ತೂರಿ ಬೀಜ ಅಥವಾ ಸಬ್ಜಾ ಸೀಡ್ಸನ್ನು ನೆನೆಸಿಟ್ಕೊಂಡಿದ್ದೆ ಅರ್ಧ ಗಂಟೆ ಮುಂಚೆ, ಅದನ್ನು ನಾನಿಲ್ಲಿ ಹಾಕ್ತಾಯಿದ್ದೀನಿ. ಫಲೂದಾ ಮಾಡೋಕ್ಕಿಂತ ಅರ್ಧ ಗಂಟೆ ಮುಂಚೆ ನೀವು ಕಾಮಕಸ್ತೂರಿ ಬೀಜ ನೆನೆಸಿಟ್ಕೊಳ್ಳಿ. ನೆಕ್ಸ್ಟು ಇಲ್ಲಿ ನಾನು ಕಸ್ಟರ್ಡ್ ಮಾಡ್ಕೊಂಡಿದ್ನಲ್ಲ, ಕೂಲಾಗಿರುವಂಥ ಕಸ್ಟರ್ಡನ್ನು ನಾನು 2 ಸ್ಪೂನ್ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ನಾನು ಕೇಸರಿ ಕಲರ್ ಶಾವಿಗೆನ ಹಾಕ್ತಾಯಿದ್ದೆ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂತ. ಆಮೇಲೆ ಗ್ರೀನ್ ಕಲರ್ ಶಾವಿಗೆ ಹಾಕ್ತಾಯಿದ್ದೀನಿ. ವಾವ್, ಸೂಪರ್ ಕಲರ್ ನೋಡ್ರಿ, ಕಾಂಬಿನೇಷನ್ನು ಫುಲ್ ಕಲರ್ಫುಲ್ ಆಗಿರುತ್ತೆ ಫಲೂದಾ. ನೆಕ್ಸ್ಟ್ ನಾನಿಲ್ಲಿ ಆ್ಯಪಲ್ ಕಟ್ ಮಾಡಿ ಇಟ್ಕೊಂಡಿದ್ದಲ್ಲ ಅದನ್ನು ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಗ್ರೇಪ್ಸ್ ಹಾಕ್ತಾಯಿದ್ದೀನಿ, ಗ್ರೀನ್ ಕಲರ್ ಗ್ರೇಪ್ಸ್ ಹಾಕ್ತಾಯಿದ್ದೀನಿ. ನೀವು
ಬ್ಲ್ಯಾಕ್ ಕಲರ್ ಗ್ರೇಪ್ಸನ್ನು ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಮ್ಯಾಂಗೋ ಹಾಕ್ತಾ ಇದ್ದೀನಿ. ಹೇಗೆ ಬರ್ತಾ ಇದೆ ನೋಡಿ, ಕಲರ್ ಆಗಿರುತ್ತೆ. ಆಮೇಲೆ ಡ್ರೈ ಫ್ರೂಟ್ಸ್ ಹಾಕ್ತಾ ಇದ್ದೀನಿ, ಬಾದಾಮಿ ಹಾಕ್ತಾ ಇದ್ದೀನಿ, ಗೋಡಂಬಿ ಹಾಕ್ತಾ ಇದ್ದೀನಿ ಸ್ವಲ್ಪ. ಆಮೇಲೆ ಅದ್ರ ಮೇಲೆ ಮತ್ತೆ ನಾನು ಕಸ್ಟರ್ಡನ್ನು ಹಾಕ್ತಾ ಇದ್ದೀನಿ. ಲೇಯರ್ ಹಾಕ್ತಾ ಬರಬೇಕು, ಅದೇ ಟೇಸ್ಟ್ ಬರೋದು. ನೆಕ್ಸ್ಟ್ ಮತ್ತೆ ಯೆಲ್ಲೋ ಕಲರ್ ಹಾಕಿರಲಿಲ್ಲ, ಆ ಶಾವಿಗೆನ ನಾನು ಹಾಕ್ತಾ ಇದ್ದೀನಿ. ಮತ್ತೆ ಗ್ರೀನ್ ಕಲರ್ ಶಾವಿಗೆ ಹಾಕ್ತಾ ಇದ್ದೀನಿ ನೋಡಿ. ಇನ್ನೊಂದು ಸ್ವಲ್ಪ ರೋಸ್ ಸಿರಪನ್ನು ಹಾಕ್ತಾ ಇದ್ದೀನಿ. ಸೂಪರ್ ಆಗಿದೆ ಕಲರ್ ನೋಡಿ ಹೆಂಗಿದೆ ಅಂತ. ರೋಸ್ ಸಿರಪ್ ಅಂತೂ ಘಮ ಅಂತಿರುತ್ತೆ, ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಅದ್ರ ಮೇಲೆ ಮತ್ತೆ ಸಬ್ಜಾ ಸೀಡ್ಸ್ ಅಥವಾ ಕಾಮಕಸ್ತೂರಿ ಸೀಡ್ಸ್, ಬೆಸಿಲ್ ಸೀಡ್ಸ್ ಅಂತಲೂ ಹೇಳ್ತಾರೆ, ಅದನ್ನು ಹಾಕ್ತಾ ಇದ್ದೀನಿ. ಮತ್ತು ಮ್ಯಾಂಗೋ ಪೀಸಸ್ಸನ್ನು ಹಾಕ್ತಾ ಇದ್ದೀನಿ, ಮತ್ತು ಆ್ಯಪಲ್ ಪೀಸಸ್ಸನ್ನು ಹಾಕ್ತಾ ಇದ್ದೀನಿ. ನೆಕ್ಸ್ಟು 2 ಸ್ಪೂನ್ ಕಸ್ಟರ್ಡನ್ನು ಹಾಕ್ತಾ ಇದ್ದೀನಿ ಮೇಲ್ಗಡೆ, ಟೇಸ್ಟ್ ಆಗತ್ತೆ ಅಂತ ಹೇಳ್ಬಿಟ್ಟು. ಆಮೇಲೆ ಮತ್ತೆ ವೆನಿಲಾ ಐಸ್ ಕ್ರೀಮನ್ನು ಹಾಕ್ತಾ ಇದ್ದೀನಿ. ವಾವ್, ಸೂಪರ್ ನೋಡಿ, ಫುಲ್ ಗ್ಲಾಸ್ ಆಯ್ತಲ್ವಾ. ಇವಾಗ ಮೇಲ್ಗಡೆ ಉಳಿದಂಥ ಡ್ರೈ ಫ್ರೂಟ್ಸ್, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಡ್ರೈ ಫ್ರೂಟ್ಸ್ ಹಾಕೋಬೋದು. ಎಲ್ಲ ರೀತಿ ಡ್ರೈ ಫ್ರೂಟ್ಸನ್ನು ನೀವು ಹಾಕೋಬೋದು. ನೋಡಿ, ಕಲರ್ಫುಲ್ ಆಗಿರುವಂಥ ಫಲೂದಾ ರೆಡಿ ಆಯಿತು. ಎಷ್ಟು ಕಲರ್ಫುಲ್ಲಾಗಿ ಡ್ರೈ ಫ್ರೂಟ್ಸು, ಗ್ರೇಪ್ಸು, ಮ್ಯಾಂಗೋ, ನೀವು ಯಾವ ರೀತಿ ಹಣ್ಣುಗಳಾದರೂ ಹಾಕ್ಕೋಬೋದು ನೋಡಿ. ವಾವ್, ಸೂಪರಾಗಿ ಎಲ್ಲ ರೀತಿಯ ಮಿಕ್ಸರ್ ಆಗಿ ಸಿಗುತ್ತೆ ಸ್ಪೂನಿಗೆ. ಸೂಪರಾಗಿರುತ್ತೆ ಟೇಸ್ಟ್ ಅಂತೂ. ಇಷ್ಟೊಳ್ಳೆ ರೆಸಿಪಿ ಹೇಳಿದಕ್ಕೆ ಒಂದು ಲೈಕ್ ಕೊಡ್ತೀರಾ ತಾನೇ? ನೋಡಿದ್ರೆ ಎಷ್ಟು ಈಸಿಯಾಗಿ ನಾವು ಮನೇಲೇ ಫಲೂದಾ ಮಾಡ್ಕೋಬೋದು ಅಂತ ಹೇಳಿ. ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಲೈಕ್ ಕೊಡೋದಂತೂ ಮರಿಲೇಬೇಡಿ ಫ್ರೆಂಡ್ಸ್. ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.